ದೇವರ ಜೂನಿಯರ್ NTR ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡಿದವರು ಕೊರಟಾಲ ಶಿವ ಅವರು. 6 ವರ್ಷಗಳ ನಂತರ ಜೂನಿಯರ್ NTR ಸೋಲೋ ಹೀರೋ ಆಗಿ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ದೇವರ ಸಮುದ್ರ ತೀರದಲ್ಲಿರುವ 4 ಹಳ್ಳಿಗಳ ಕತೆ. ಈ ಊರಿನಲ್ಲಿರುವ ಹಿಂದಿನ ತಲೆಮಾರಿನವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಆ ಊರನ್ನು ಬ್ರಿಟಿಷರಿಂದ ಕಾಪಾಡುವ ಕೆಲಸವನ್ನು ಹಳ್ಳಿಗರು ಮಾಡ್ತಾಯಿದ್ರು. ಆಗ ಅವರಿಗೆ ಪ್ರಾಮುಖ್ಯತೆ ಸಿಗ್ತಿತ್ತು. ಆದರೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಊರಿಗೆ ಸಿಗುವ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಹೀಗಾಗಿ ಊರಿನ ಮಂದಿ ಹೊಟ್ಟೆಪಾಡಿಗಾಗಿ ಕೆಟ್ಟ ಮಾರ್ಗ ಅನುಸರಿಸುವುದು ಅನಿವಾರ್ಯವಾಗಿತ್ತು. ಒಳ್ಳೆಯ ಗುಣ ಹಾಗೂ ಕೆಟ್ಟ ಗುಣಗಳ ಮಧ್ಯೆ ಕಾದಾಟ ಆರಂಭ ಶುರುವಾಗೇ ಹೋಗುತ್ತೆ. ನನಗೆ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು, ಸಿನಿಮಾ ಪೂರ ಟ್ರೈಲರ್ನಲ್ಲೇ ಇದೆಯಲ್ಲ ಅಂತ. ಸಿನಿಮಾದಲ್ಲಿ ಬರೋ ಮೇನ್ ಪಾಯಿಂಟ್ಸ್ಗಳೆಲ್ಲ ಟ್ರೈಲರ್ನಲ್ಲೇ ಇದ್ದು. ಜೂನಿಯರ್ NTR ಅವರ ಪಾತ್ರ ಹೆಣದಂಗೆ ಅವರ ಸುತ್ತಮುತ್ತಿನ ಪಾತ್ರ ಹೆಣದಿಲ್ಲ. ಜೂನಿಯರ್ NTR ಅವರನ್ನು ಬಿಟ್ಟರೆ ಬೇರೆ ಎಲ್ಲ ಪಾತ್ರಗಳು ತುಂಬ ಡಮ್ಮಿ ಅನ್ಸೋಕ್ಕೆ ಶುರುವಾಗಿ ಹೋಗುತ್ತೆ. ಕತೆ ಕಟ್ಟುವಲ್ಲಿ ನಿರ್ದೇಶಕ ಕೊರಟಾಲ ಶಿವ ಅವರು ತುಂಬಾ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ಸಿನಿಮಾದ ಕತೆ ಸಮುದ್ರ ತೀರದಲ್ಲಿ ಸಾಗುತ್ತೆ. ಸಮುದ್ರ ಅಂದರೆ ನಮಗೆ ಅಲೆಗಳು ನೆನಪಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಬರುವ ದೃಶ್ಯಗಳು ನಮಗೆ ಸಮುದ್ರದ ಫೀಲ್ ಕೊಡಲ್ಲ. ಯಾವುದೋ ಸೆಟ್ಟಲ್ಲಿ ನೀರು ಹಾಕಿ ಶೂಟಿಂಗ್ ಮಾಡಿದಾಗೆ ಕಾಣಿಸ್ತಾ ಇದೆ. ಅದು ಬೇಕಂತಲೇ ಹಾಗೆ ಮಾಡಿದಾರೋ ಇಲ್ಲ ಅವರ ಕಲ್ಪನೆ ಆಗಿತ್ತೋ ಗೊತ್ತಿಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ತುಂಬ ರೋಮಾಂಚಕರ ಅನಿಸುತ್ತೆ. ಅದಾದಮೇಲೆ ಮತ್ತದೇ ಮೌನ. ಜೂನಿಯರ್ NTR ಅವರು ಅಪ್ಪ ಮಗನ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ಇಡೀ ಸಿನಿಮಾ ಉದ್ದಕ್ಕೂ ಅವರಿಬ್ಬರು ಕಾಣಿಸುತ್ತಾರೆ. ಆದರೆ ಎಲ್ಲಿಯೂ ಅಪ್ಪ ಮಗ ಒಟ್ಟಾಗಿ ಬರುವ ದೃಶ್ಯ ಇಲ್ಲ. ನಾನು ಈ ಸಿನಿಮಾ ಕನ್ನಡದಲ್ಲಿ ನೋಡಿದ್ರಿಂದ ಅವರ ಡಬ್ಬಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ಸೈಫ್ ಅಲಿ ಖಾನ್ ಮಾಡಿರೋ ಭೈರನ ಪಾತ್ರ ಸಿನಿಮಾದ ಎಲ್ಲ ಕಡೆ ಇದೆ. ಆದರೂ ಅವರ ಪಾತ್ರ ಯಾಕೆ ಬೇಕಿತ್ತೇನೋ ಅನಿಸುತ್ತೆ. ಆ ಪಾತ್ರಕ್ಕೆ ಸೈಫ್ ಅಲಿ ಖಾನ್ ಅಂತ ದೊಡ್ಡ ಸ್ಟಾರ್ ಬೇಕಾಗಿರಲ್ಲ ಅನ್ಕೋತೀನಿ. ಹೀರೋಯಿನ್ ಪಾತ್ರ ಕೇವಲ ಗ್ಲಾಮರ್ಗೋಸ್ಕರ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆದಾಗೆ ಆ ಪಾತ್ರ ಇದೆ. ಪ್ರಕಾಶ್ ರೈ ಅವರ ಪಾತ್ರ ಸಿನಿಮಾದಲ್ಲಿ ಪ್ರಕಾಶ್ ರೈ ಅವ್ರನ್ನ ತೋರಿಸ್ಬೇಕು ಅಂತಾನೆ ತಗೊಂಡು ಬಂದು ಕೂರಿಸ್ದಂಗಿದೆ. ಕೊರಟಾಲ ಶಿವ ಅವರು ಈ ಹಿಂದೆ ಆಚಾರ್ಯ ಸಿನಿಮಾ ಕೂಡ ಮಾಡಿ ಇದೇ ರೀತಿ ಚಿತ್ರವನ್ನು ಕಟ್ಟಿಕೊಡಲು ವಿಫಲರಾಗಿದ್ದರು. ಆದರೆ ಈ ಸಿನಿಮಾದ ಮೂಲಕ ಅವರಿಗೆ ಕಮ್ಬ್ಯಾಕ್ ಮಾಡೋ ಒಳ್ಳೆ ಅವಕಾಶ ಇತ್ತು. ಅದನ್ನು ಕೂಡ ಅವರು ಕೈ ಚೆಲ್ಕೊಂಡಿದ್ದಾರೆ. ಚಿತ್ರದಲ್ಲಿ ತುಂಬ ಸನ್ನಿವೇಶಗಳಿಗೆ ಕ್ಲಾರಿಟಿ ಇಲ್ಲ. ಸ್ಕ್ರೀನ್ ಪ್ಲೇನ ಗ್ರಿಪ್ ಕಳೆದು ಹೋದಂತಿದೆ. ಅನಿರುದ್ಧ್ ಅವರ ಮ್ಯೂಸಿಕ್ ಸ್ವಲ್ಪ ಹೊತ್ತು ಥಿಯೇಟರ್ನಲ್ಲಿ ನಮ್ಮನ್ನು ಕೂರಿಸುತ್ತೆ. ಅವರು ಸಿನಿಮಾನ 2 ಭಾಗದಲ್ಲಿ ತೆರೆ ಮೇಲೆ ತರೋ ಪ್ರಯತ್ನದಲ್ಲಿ ಕಥೆಯ ಗ್ರಿಪ್ಪನ್ನು ಕಳ್ಕೊಂಡಿದ್ದಾರೆ ಅನ್ಕೋತೀನಿ. ನಾವು ನೋಡ್ದಂಗೆ 2 ಭಾಗದ ಅವಶ್ಯಕತೆನೇ ಇರಲಿಲ್ಲ. ಭಾಗ 1ರಲ್ಲೇ ಎಲ್ಲದೂ ಮಿಸ್ಸಿಂಗ್ ಇದೆ. ಮಾಸ್ ಎಲಿಮೆಂಟ್ ಚೆನ್ನಾಗಿದೆ. ಜೂನಿಯರ್ NTR ಅವರ ಪರ್ಫಾರ್ಮೆನ್ಸ್ ಎಂದಿನಂತೆ ಸೂಪರ್ ಆಗಿದೆ. ಎಲ್ಲರೂ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೇ ತಪ್ಪಾಯಿತು ಅನ್ಕೋತೀನಿ. ಅಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಬಂಟಿ ಆಟ.